ಕೆಎಸ್ಆರ್ಟಿಸಿ ಪಲ್ಲಕ್ಕಿ ಬಸ್ ಬೆಂಕಿಗೆ ಆಹುತಿ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಸಮೀಪ ಕೆಎಸ್ಆರ್ಟಿಸಿ ಪಲ್ಲಕ್ಕಿ ಬಸ್ ಸೋಮವಾರ ತಡರಾತ್ರಿ ಬೆಂಕಿಗೆ ಆಹುತಿಯಾಗಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿದ್ದ 17 ಮಂದಿ ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ಗದಗ ನಗರಕ್ಕೆ ಹೊರಟಿದ್ದ ಪಲ್ಲಕ್ಕಿ ಬಸ್ನಲ್ಲಿ KA 57F6680 ಇದರಲ್ಲಿ ಅವಘಡ ಸಂಭವಿಸಿದೆ. ಪ್ರಯಾಣಿಕ ಹಾಗೂ ಚಾಲಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿದೆ ಎಂದು ತಿಳಿದು ಬಂದಿದೆ. ಅವಘಡದ ಬಗ್ಗೆ ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬೆಂಗಳೂರಿನಿಂದ ಬಂದಿದ್ದ ಬಸ್ಸು ದೇವರಗುಡ್ಡ ಗೊತ್ತಲ್ ಮಾರ್ಗವಾಗಿ ಗದಗ ಸೇರಬೇಕಿತ್ತು. ಮಾರ್ಗ ಮಧ್ಯದಲ್ಲಿ ಬಸ್ಸಿನ ಚಕ್ರಗಳು ಬ್ರೇಕ್ ಒತ್ತಿದ ಸಂದರ್ಭದಲ್ಲಿ ಶಬ್ದ ಮಾಡುತ್ತಿದ್ದವು. ಅದನ್ನು ಗಮನಿಸಿದ ಪ್ರಯಾಣಿಕರೊಬ್ಬರು ಚಾಲಕನಿಗೆ ವಿಷಯ ತಿಳಿಸಿದ್ದರು ಎಂದು ತಿಳಿದು ಬಂದಿದೆ. ರಸ್ತೆಯ ಪಕ್ಕದಲ್ಲಿ ದಿಢೀರ್ ಬಸ್ ನಿಲ್ಲಿಸಿದ್ದ ಚಾಲಕ ಫಕೀರಪ್ಪ ಹಿಂಭಾಗದಲ್ಲಿ ಸಣ್ಣದಾಗಿ ಹೊಗೆ ಬರುವುದನ್ನು ಗಮನಿಸಿದ್ದರು. ನಂತರ ಬಸ್ನಲ್ಲಿ ತುರ್ತು ನಿರ್ಗಮನ ದ್ವಾರ ಹಾಗೂ ಕೆಟಕೆ ಗಾಜು ಹೊಡೆದ 17 ಪ್ರಯಾಣಿಕರನ್ನು ಹೊರಗೆ ಕಳುಹಿಸಿ ತಾವು ಸಹ ಹೊರಗೆ ಬಂದಿದ್ದರು. ಇದಾದ ಕೆಲ ನಿಮಿಷಗಳಲ್ಲಿ ಇಡೀ ಬಸ್ಸಿಗೆ ಬೆಂಕಿ ತಗುಲಿತ್ತು. ಚಾಲಕರು ಹಾಗೂ ಪ್ರಯಾಣಿಕರ ಎದುರೇ ಬಸ್ ಸುಟ್ಟು ಕರಕಲಾಗಿದೆ. ಪ್ರಯಾಣಿಕರು ಬಸ್ನಲ್ಲಿದ್ದರೆ ದೊಡ್ಡ ಅನಾಹುತ ಸಂಭವಿಸುತ್ತಿತ್ತು. ಬಸ್ನಲ್ಲಿದ್ದ ಬ್ರೇಕ್ ಲೈನರ್ ದೋಷವೇ ಬೆಂಕಿ ಹೊತ್ತಿಕೊಳ್ಳಲು ಕಾರಣವೆಂದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಚಾಲಕ ಪ್ರಯಾಣಿಕರ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ವರದಿ ನಾಗರಾಜನಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಇದಕ್ಕೆ ಇಂಜಿನ್ ನೋಡಿ ಮೊದಲು ಅದು ಆಯಿಲ್ ಲೀಕ್ ಆಗ್ತಾ ಇದೆ. ಹೇಳಿದವ್ರಲ್ಲ ಡಾಕ್ಟ್ರೆ ಕೇಳ್ರಿ, ನಾ ಹೇಳಿ ಸರ್ ರಾಣೆಬೆನ್ನೂರಿಗೆ ಯಾವುದೋ ಕರೆಸ್ರಿ ಮಾಡೋಣ ಅಂತ ಎಲ್ಲ ಹೇಳಿದ್ರಿ. ಕೇಳ್ಕೊಂಡ್ರೆ ಸಿಗ್ತಿಲ್ಲ ಸ್ವಲ್ಪ. ಎಷ್ಟು ಹೇಳಿದ್ರಿ ನಾನು? ಎಲ್ಲಿಂದ ಬಂದ್ರೆ ಬಸ್? ಬೆಂಗಳೂರು. ಕುಶಲೆ ಎಲ್ಲಿದೆ? ಈಗ ದೂರ ಬನ್ನಿ. ಯಾರಿಲ್ಲ ಹಚ್ಚಿದ್ದೀನಿ ರೀ. ಏನಿತ್ತು ಬ್ಯಾಗ್ನಾಗ ಏನಿತ್ತು?